ಶ್ರೀ ಅವಧೂತ ಆಶ್ರಮ ಸುಕ್ಷೇತ್ರ ಹಣಗಂಡಿ ಶ್ರೀ ಪರಮಪೂಜ್ಯ ಶ್ರೀ ರಾಚುಟೇಶ್ವರ ಮಹಾರಾಜರ ಇವರ ಶಿಷ್ಯರಾದ ಲಿಂಗೈಕ್ಯ ಶ್ರೀ ಸದ್ಗುರು ರಾಮಾನಂದ ಅವಧೂತ ಮಹಾರಾಜರ 30ನೇ ವರ್ಷದ ಪುಣ್ಯಾರಾಧನೆ ಸಮಾರಂಭ ಜರುಗಿತು. ಆದ್ರೆ ನಿಮ್ಮನು ಶಾಂತ ಕುಣಿಸ್ಯಾರ. ಇಲ್ಲೆಲ್ಲ ಬರ್ತಕ್ಕಂಥ ಮಹಾತ್ಮರ ಅಪ್ಪಾಜಿಯವ್ರು ಹೇಳಿದ ಹಾಗೆ ನೋಡ್ರಿ, ಎಲ್ಲರೂ ಕೂಡ ಇಲ್ಲಿ ಬಂದ ಕೂಡಲೇ ಇಲ್ಲಿ ಒಂಥರ ವಾತಾವರಣನ ಬೇರೆ ಆಗಿಬಿಡ್ತದ ನೋಡ್ರಿ. ನೀವು ಅಂತ ಒಂದು ಮಹಿಮಾ ಪುರುಷರು ಅಥವಾ ಜ್ಞಾನಿಗಳು ಸಂತರು ನೆಲೆಸಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದ ಅದಕ್ಕೆ ಇಲ್ಲಿ ಬರ್ತಕ್ಕಂಥ ವಿಶ್ವ ವಸುನಾಮ ಸಂವತ್ಸರ ಶುಕ್ರವಾರದಂದು ಮುಂಜಾನೆ 5 ಗಂಟೆಗೆ ಬ್ರಾಹ್ಮ ಮುಹೂರ್ತದಲ್ಲಿ ಶ್ರೀರಾಮಾನಂದ ಅವಧೂತ ಮಹಾರಾಜರ ಗದ್ದುಗೆಗೆ ರುದ್ರಾಭಿಷೇಕ, ಅನಂತರ ಓಂಕಾರ ಮಹಾಜಪ ಪ್ರಾರಂಭ ಹಾಗೂ ಮುಂಜಾನೆ 8 ಗಂಟೆಗೆ ಸಕಲ ವಾದ್ಯ ವೈಭವದೊಂದಿಗೆ ವಿಜೃಂಭಣೆಯಿಂದ ಸದ್ಗುರುವಿನ ಪಲ್ಲಕ್ಕಿ ಉತ್ಸವವು ಜರುಗಿತು. ಮಧ್ಯಾಹ್ನ 12 ಗಂಟೆಯಿಂದ ಮಹಾತ್ಮರಿಂದ ಪ್ರವಚನ, ನಂತರ ಮಹಾಪ್ರಸಾದ ನಡೆಯಿತು. ತದನಂತರ ಸದ್ಭಕ್ತರಿಂದ ಭಜನಾ ಕಾರ್ಯಕ್ರಮ ಮುಂದುವರಿಯಿತು. ನನಗೇನ ಕಡಿಮೆಲ್ಲ, ನಾ ಜೋಳಿಗೆ ಹಾಕೊಂಡು ನಿಮ್ಮ ಮನಿ ಯಾಕೆ ಬರ್ತನೋ ಅಂತಂದ್ರ ನಿಮ್ಮ ಕಾಣ್ಲಾರದ ಕರ್ಮ ತಗೊಳಕ್ ಬರ್ತನೋ, ನನಗೇನ ಕಡಿಮೆ ಐತಿ ಅಂತಕ್ಕಂಥ ಮಾತುಗಳನ್ನ ಅವಧೂತರು ಹೇಳ್ತಾ ಇದ್ರು. ಅದಕ್ಕೆ ನಾವು ಶರೀರದ ಸೌಖ್ಯವನ್ನಾಗಲಿ, ಮಾನಸಿಕ ಸೌಖ್ಯವನ್ನಾಗಲಿ, ಆರೋಗ್ಯ ಸೌಖ್ಯವನ್ನಾಗಲಿ, ಬದುಕಿನಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ. ಪುಣ್ಯಾರಾಧನೆಯೆಂದು ರುದ್ರಾಭಿಷೇಕ ಡಾಕ್ಟರ್ ಎಚ್.ಜಿ. ಪೂಜಾರಿ ಹಳಿಂಗಳಿ ಮಾಡಿಸಿದರು. ಈ ಸಮಾರಂಭದಲ್ಲಿ ಪಾಲ್ಗೊಂಡು ಸಹಸ್ರಾರು ಜನ ಮಹಾರಾಜರ ದರ್ಶನ ಹಾಗೂ ಪೂಜ್ಯರಿಂದ ಆಶೀರ್ವಚನ ಪಡೆದು ಕೃಪೆಗೆ ಪಾತ್ರರಾದರು. ರಮೇಶ್ ಕಾಂಬ್ಳೆ, 9 ಲೈವ್ ನ್ಯೂಸ್, ರಬಕ ವಿಬನಹಟ್ಟಿ.